ಭಯ ಆಗ್ತಿದೆ, ಮಾತಾಡೋಕ್ಕಾಗ್ತಿಲ್ಲ. ಫೈನಲಿ ಕಂಪ್ಲೀಟೆಡ್ ವಿತ್ ದ ಪ್ರಾಜೆಕ್ಟ್. ಪ್ರಾಜೆಕ್ಟು ಮೇಜರ್ ಪ್ರಾಜೆಕ್ಟ್ ಎಕ್ಸ್ಟರ್ನಲ್ ಇದೆ. ಹೋಗ್ತಾ ಇದ್ದೀವಿ ಕಾಲೇಜಿಗೆ. ಹೋಗ್ಬಿಟ್ಟು ಅಲ್ಲಿ ಸಂಗಮನ ಕರ್ಕೊಂಡು ಕಾಲೇಜಿಗೆ ಹೋಗೋಣ. ತುಂಬ ಭಯ ಆಗ್ತಿದೆ, ಮಾತಾಡೋಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಏನೇನೋ ತಲೆಯಲ್ಲಿ ಬರ್ತಿದೆ. ಏನಾಗುತ್ತೆ ಏನಾದ್ರು ಮಾಡಿ ಒಂದು ಪಾಸ್ ಆದರೆ ಸಾಕು ಗೈಸ್. ಅಬ್ಬಾ ಸಾಕು. 2 ಗಂಟೆವರೆಗೂ ಕುತ್ಕೊಂಡು ಓದಿದ್ದೀನಿ. ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ, ಆದರೂ ಭಯ ಇದೆ. ಮುಂಚೆಲ್ಲ ಏನು ಅನ್ನಿಸ್ತಿರ್ಲಿಲ್ಲ, ಇವಾಗ ಅನ್ನಿಸ್ತಿದೆ. ಭಯ ಆಗ್ತಿದೆ. ಈ ಎಕ್ಸಾಮ್ ಮುಗಿದ್ರೆ ಒಂಥರ ರಿಲೀಫ್ ಸಿಗುತ್ತೆ ನನಗೆ. ಒಂದೆರಡು ಕಾಂಟೆಂಟ್ ಮಾಡೋದಿದೆ. ಕಾಂಟೆಂಟ್ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು. ಏನಾಗುತ್ತೆ ಏನಿಲ್ಲ ಅಂತ ಗೊತ್ತಿಲ್ಲ. ಫುಲ್ಲು ಭಯ ಆಗ್ತಿದೆ. ಎಕ್ಸಾಮು ಹೆಂಗಾಗುತ್ತೆ ಏನಾಗುತ್ತೆ ಅಂತ ಬಿಟ್ಟು ನೋಡೋಣ. ಸೊ ಆಫ್ಟರ್ ಲಾಂಗ್ ಟೈಮ್ ಇನ್ಸರ್ಟ್ ಮಾಡಿದ್ದೀನಿ ಗೈಸ್. ಸೊ ನೋಡಿ, ಇನ್ಸರ್ಟ್ ಮಾಡಿದರೆ ಕಾಲೇಜಿಗೆ ಯೂನಿಫಾರ್ಮ್ ಹಾಕೊಂಡೋಗಿಲ್ಲ ಗೈಸ್ ಈ ಸೆಮ್ಮು. ಯೂನಿಫಾರ್ಮ್ ಹಾಕ್ಕೊಂಡೋಗಿ ಕ್ಲಾಸಿಗೆ ಹೋಗಿಲ್ಲ ಈ ಸೆಮ್ಮು. ನೋಡಿ, ಟೈ ಹಾಕೊಂಬ ಅಂತಂದ್ಬಿಟ್ಟು ಹೇಳಿದ್ದಾರೆ. ಬಟ್ ಹಾಕೊಂಡು ಹೋಗೋದಿಲ್ಲ. ನಿಮಗೆ ID ಕಾರ್ಡ್ ಅಂದರೆ ಸಾಕು. ಇದೆಲ್ಲ ರಗಳೆ ಗೈಸ್, ಬೇಡ ಇದೆಲ್ಲ. ಸೊ ಕಾಲೇಜಿಗೆ ಹೋಗ್ಬಿಟ್ಟು ಸಿಗೋಣ. ಕಾಲೇಜ್ ಎಕ್ಸಾಮ್ ಆದಮೇಲೆ ಸಿಗೋಣ. ಅಲ್ಲಿವರೆಗೂ ಏನಾಯಿತು ಏನಿಲ್ಲ ಅಂತಂದ್ಬಿಟ್ಟು ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಕಾಣಿಸ್ತಾ ಒಂದ್ಸಲ. ಫೈನಲಿ ಕಂಪ್ಲೀಟೆಡ್ ವಿತ್ ದ ಪ್ರಾಜೆಕ್ಟ್. ಅಷ್ಟು ಖುಷಿ ಆಗ್ತಾ ಇದೆ ಗೈಸ್. ಎಕ್ಸ್ಟರ್ನಲ್ಲು ಫುಲ್ ಚಿಲ್ ಪಾರ್ಟಿ ಗೈಸ್. ಹೆಂಗೈತೆ ಅಂದರೆ ಮಸ್ತು. ಓಯ್ ಬಾಯ್ ಗೈಸ್. ಅಲ್ಲಿ ಮಾಡ್ತೀನಿ ರೀ, ಇಲ್ಲಿ ಬೇಡ. ಇಲ್ಲಿ ತೋರಿಸಿದೆ ನಾನು. ಎಕ್ಸ್ಟರ್ನಲ್ಲು ಹಿಂಗಿರುತ್ತೆ ಹಂಗಿರುತ್ತೆ ಅಂತಂದ್ಬಿಟ್ಟು ಎಲ್ಲ ಭಯ ಪಟ್ಕೊಂಡು ಹೋಗಿದ್ವಿ. ಬಟ್ ಹೋಗಿ ನೋಡಿದ್ಮೇಲೆ ಇವತ್ತು ಬರಿತಾನೆ ಇರಲಿಲ್ಲ ಅಲ್ಲ ಸಂಗಮ್ ನಾವು. ಗೈಸ್ ಇವತ್ತು ಎಲ್ರಿಗೂ 2 ಗಂಟೆ ಟೈಮ್ ಟೇಬಲಲ್ಲಿ ಹಾಕಿದ್ದಾರೆ. ರೋಡ್ ಸ್ವಲ್ಪ ಇದಿದೆ, ಇರಿ ಮಾತಾಡ್ತೀನಿ ನಿಮ್ಮ ಜೊತೆ ಕರೆಕ್ಟಾಗಿ. ಏನಾಯ್ತು ಅಂದರೆ 9:30 ಒಂದು ಬ್ಯಾಚ್ ಇತ್ತು. ಆ ಬ್ಯಾಚ್ನ 11:30 ಸೆಕೆಂಡ್ ಬ್ಯಾಚ್ ಅಲ್ಲ, 11:30 ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿತ್ತು. ಆದರೆ ಇದು 9:30 11 ಗಂಟೆ ಏನಿರಲಿಲ್ಲ ಗೈಸ್. ಅದು ಕ್ವಶನ್ನು ಕೇಳಿಲ್ಲ. ಅದನ್ನ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ. ಏನಿಲ್ಲ, ಪ್ರಾಜೆಕ್ಟ್ ಅಂದರೆ 9 ಗಂಟೆ ಇದ್ದಿದ್ದು. ಆ ಬ್ಯಾಚ್ನವ್ರದ್ದು 10 ಗಂಟೆಗೆ ಮುಗಿಸ್ಬಿಟ್ರು. ಆಮೇಲೆ ಸೆಕೆಂಡ್ ಬ್ಯಾಚ್ನವ್ರನ್ನ ಕರೆದ್ರು. ಅದಾದಮೇಲೆ ನಮಗೆ ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಬಟ್ ನಾವಲ್ಲಿ ಹೋಗಲೇ ಇಲ್ಲ. ನಾವಲ್ಲಿ ಕ್ಲಾಸಲ್ಲಿ ಮಳ್ಳಾಡ್ತಾ ಕೂತಿದ್ವಿ. ಆಮೇಲೆ ಕಾವೇ ಸುತ್ತಾ ಇದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೋಗಿ ನೋಡ್ತೀವಿ, ನಮ್ಮ ಬ್ಯಾಚ್ನವ್ರು ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ. ಏನೋ ಕೂತಿದ್ದಾರೆ ಅಂತಂದು ನೋಡ್ತಿದ್ದೀವಿ. ಫೋನ್ ಹಚ್ಚಿದ್ವಿ ಒಳಗಡೆ ಇರೋರಿಗೆ. ಆಮೇಲೆ ಗೊತ್ತಾಯಿತು ನಮ್ದು ಆಗಲೇ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಮೇಲೆ ಆಯಿತು. 1.5 ಗಂಟೆ ಮೇಲಾಗಿತ್ತು. ನಮ್ಮ ಬ್ಯಾಚ್ನವರು 11:30 ಹೋಗಿ ಕೂತಿದ್ದಾರೆ. ನಾವು ಹೋಗಿರೋದು ಎಷ್ಟು ಕೇಳಿ? 12:40.
12:40 ಹೋಗ್ತೀವಿ. ಆ ಫೀಲು ಭಯಂಕರ ಫೀಲು. ಎಲ್ಲರೂ ಬರೆದು ಮುಗಿಸಿದ್ದಾರೆ, ನಾವು ಇನ್ನೂ ಬರಿತಿದ್ದೀವಿ ಆವಾಗ. ಆಮೇಲೆ ಪ್ರಾಜೆಕ್ಟ್ ಹೇಗೆ ಕೇಳ್ತಿದ್ದಾರೆ ಏನಿಲ್ಲ ಅಂತಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಕಡೆಗೆ ಹಂಗೂ ಹಿಂಗೂ ಮಾಡಿಬಿಟ್ಟು ಫುಲ್ ಫ್ರೀ ಇತ್ತು ಗೈಸ್. ಎಷ್ಟು ಫ್ರೀ ಇತ್ತು ಅಂದರೆ ಆರಾಮ್ ಕ್ಲಾಸಲ್ಲಿ ಕುತ್ಕೊಂಡು ಬರ್ದಂಗೆ ಇತ್ತು ಅದು. ನಾವು ಪ್ರೆಸೆಂಟೇಷನ್ನು ಎಲ್ಲಿ ಕ್ಲಾಸಲ್ಲಿ ಮಾಡಿದಾಗ ಸಹ ಆ ರೀತಿ ಮಾಡಿರಲಿಲ್ಲ. ಅಷ್ಟು ಫ್ರೀಯಾಗಿ ಇವು ಎಕ್ಸ್ಟರ್ನಲ್ ಇದ್ದರು. ಆ ಎಕ್ಸ್ಟರ್ನಲ್ ಪಾಪ ಒಳ್ಳೆ ಮನುಷ್ಯ ಗೈಸ್, ಒಳ್ಳೆ ನಗ್ನಗ್ತಾನೆ. ನಮ್ಮ ಅದ್ರ ಬಗ್ಗೆ ನಾನು ಬೇಡಲ್ಲ, ಪ್ರಾಜೆಕ್ಟ್ ಬಗ್ಗೆ ಹೇಳೋದು ಬೇಡ ಗೈಸ್. ನಮ್ಮ ಪ್ರಾಜೆಕ್ಟ್ ಒಳ್ಳೆ ಪ್ರಾಜೆಕ್ಟ್ ಇತ್ತು ಗೈಸ್. ತಡೀರಿ ಗೈಸ್, ಇದನ್ನ ಸ್ವಲ್ಪ ದಿಬ್ಬ ಹಚ್ಬಿಟ್ಟು ಮಾತಾಡೋಣ. ಹಾಂ, ನಮ್ಮ ಪ್ರಾಜೆಕ್ಟ್ ಒಳ್ಳೆಯದೇ ಇತ್ತು ಗೈಸ್, ಆದರೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ನಮಗೆ ಅದರಲ್ಲಿರೋ ಒಂದು ಗಂಧ ಗಾಳಿ ಗೊತ್ತಿರಲಿಲ್ಲ. ಚಾಟ್ ಜಿಪಿಟಿಲಿ ಒಂದಿಷ್ಟು ಕ್ವಶನ್ ಕಲ್ತ್ಕೊಂಡು ಹೋಗಿದ್ವಿ. ಆ ಕ್ವಶನ್ ಬಿಟ್ಟು ಮತ್ತೆಲ್ಲ ಕೇಳಿದ್ರು ಸರ್, ನಾವು ಆದರೂ ಅದೇ ಆನ್ಸರ್ ಹೇಳಿದ್ವಿ. ಸೊ ಏನೋ ಮಾಡಿಬಿಟ್ಟು 2 ಸೆಮಲ್ಲ ಸಂಗ ಗೈಸ್, ದ ಹೋಲ್ ಬಿಗ್ ರೌಂಡ್ ಆಫ್ ಅಪ್ಲೋಸ್ ಗೋಸ್ ಟು ದಿಸ್ ಪರ್ಸನ್ ಗೈಸ್. ಮಾಡಿದ್ದಾರೆ ಗೈಸ್. ಎಷ್ಟು ಮೆಚುರಿಟಿ ಐತೆ ಅಂದರೆ ಅಷ್ಟು ಮೆಚುರಿಟಿ ಐತೆ. ಅದು ಹೇಳಿದ್ರೆ ಕಡಿಮೆ. ನಾವು ಎಲ್ಲ ಒಳ್ಳೆ ಕೋಆರ್ಡಿನೇಷನ್ ಏನು ಮಾಡಲಿಲ್ಲ ಅಂದ್ರೂ ಒಳ್ಳೆ ಬಂದರೆ ಕರೆಕ್ಟಾಗಿ ಟೈಮಿಗೆ ಬರ್ತೀವಿ, ಕರೆಕ್ಟಾಗಿ ಇರ್ತೀವಿ. ಏನಿಲ್ಲ ಅಂದರೂ ಮಿನಿಮಮ್ ನಮಗೆ CS ದವರಿಗೆ ಒಂದು 5 ಸತ ಆದರೂ ಮಾಡಿಸಿದಾರಲ್ಲ, 5 ಟೈಮ್ಸ್ ಆದರೂ ಮಾಡಿಸಿದ್ದಾರೆ ಪ್ರೆಸೆಂಟೇಷನ್ನು. ಏನಿಲ್ಲ ಅಂದರೂ ಮಿನಿಮಮ್ 5 ಟೈಮ್ಸ್ ಗೈಸ್ ಪ್ರೆಸೆಂಟೇಷನ್ ಮಾಡಿಸಿದ್ದಾರೆ ನಮಗೆಲ್ಲ. DS ಮತ್ತು AML ಮತ್ತು EC ದವರಿಗೆಲ್ಲ ಅದ್ರ ಬಗ್ಗೆ ತಲೆನೇ ಕಟ್ಕೊಂಡಿಲ್ಲ ಯಾರು ಅವರು. ಬಟ್ ನಮಗೆ ಫುಲ್ ತಲೆ ತಿಂದು ಬೇರೆ ಯಾರದು ಏನೇನೋ ಮಾಡಿ ಬಿಟ್ಬಿಟ್ಟಿದ್ದಾರೆ. ಫೈನಲಿ ವಿ ಆರ್ ಕಂಪ್ಲೀಟೆಡ್ ವಿತ್ ಅವರ್ ಪ್ರಾಜೆಕ್ಟ್. ವಿ ಆರ್ ಸೋ ಹ್ಯಾಪಿ. ಆ್ಯಂಡ್ ನಮಗೆ ರೆಕ್ಕೆ ಬಂದ್ಬಿಟ್ಟಿದೆ ಈಗ, ಅಷ್ಟು ಖುಷಿಯಾಗಿದೆ. ಏನಾಗುತ್ತೆ ಏನಿಲ್ಲ, ಹಂಗೆ ಹಿಂಗೆ ಎಕ್ಸ್ಟರ್ನಲ್ ಹಿಂಗೆ ಅದನ್ಬಿಟ್ಟು ಎಲ್ಲ ಥಿಂಕ್ ಮಾಡಿ ಥಿಂಕ್ ಮಾಡಿಬಿಟ್ಟು ಬೆಳಗ್ಗೆ ಏನೇನೋ ಥಿಂಕ್ ಮಾಡ್ಕೊಂಡಿದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಒಂದಿಷ್ಟು ಮಾಡ್ಬೋದು ನಾವು ಅಂತ ಅಂದ್ಬಿಟ್ಟು ಅದೇ ಚೆನ್ನಾಗಿ. ಸೊ ಗೈಸ್, ನನಗೆ ಎಂಥ ಫ್ರೆಂಡ್ಸ್ ಇದ್ದಾರೆ ಅಂದರೆ, ಈಗ ನೋಡಿ ಹಿಂದೆ ಇರೋನು ಇವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಗೈಸ್. ಇಂಥದಕ್ಕೆ ನಗೋದಾಗಲಿ, ಯಾವುದಕ್ಕಾದರೂ ಏನಾದರೂ ಟೀಕೆ ಮಾಡೋದಾಗಲಿ, ಆ ಥರ ಫ್ರೆಂಡ್ಸ್ ಇಲ್ಲ. ಆಮೇಲೆ ಆ ಥರ ಮಾಡೋರಿಗೆ ನಾವು ಕೇರು ಮಾಡೋದಿಲ್ಲ ಬಿಡಿ. ನಮ್ಮ ಸರ್ಕಲ್ ಇರೋದೇ ಈ ಥರ ಒಳ್ಳೊಳ್ಳೆ ಫ್ರೆಂಡ್ಸ್ ಜೊತೆ ಇರೋದ್ರಿಂದ. ಅದಕ್ಕೆ ನಾವು ಈ ಥರ ಓಪನ್ ಆಗಿ ಏನೇ ಮಾಡಿದ್ರೂ ಹೆಸಿಟೇಷನ್ ಮಾಡ್ಕೊಂಡೆ ಮಾತಾಡ್ತೀವಿ. ಸೊ ಫೈನಲಿ ನಾವು ಇವ್ರ ಮನೆಗೆ ಬಂದ್ವಿ. ಇವ್ರನ್ನ ಬಿಟ್ಟು ಮುಂದೆ ಏನಂತಂದ್ಬಿಟ್ಟು ಮಾತಾಡೋಣ ಗೈಸ್. ಇಲ್ಲೇ ಇರ್ತೀನಿ. ಅವ ಮುಗಿತಪ್ಪ ನಮ್ಮದು ಎಕ್ಸ್ಟರ್ನಲ್. These guys are coming in log. Is it okay or not? Okay. Wait, dude, I ready ಆಗಿಲ್ಲ. ಈ ತರ ರೆಡಿ ಆಗಿಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಏನೆಲ್ಲ ಆಗಿಬಿಟ್ಟು ಕೊಡ್ಬೇಕು. ಹಾಂ, ನಿಂದಿತ್ತ ಇವತ್ತು ಏನು ಎಕ್ಸ್ಟರ್ನಲ್? ಇಲ್ಲ, ನಾವು ಮಲ್ಗಕ್ಕೆ ಬಂದು ಅಷ್ಟು ಏನಕ್ಕಿಲ್ಲ, ಹಂಗೇನು ಎಕ್ಸ್ಟರ್ನಲ್ಸ್ ಇರಲಿಲ್ಲ. ನಮ್ಮ ಡಾರ್ಲಿಂಗ್ ಇದೆ ನೋಡಿ ಗೈಸ್. ನಮ್ಮ ಡಾರ್ಲಿಂಗ್ ನೋಡಿಲ್ಲ ಗೈಸ್, ಡಾರ್ಲಿಂಗ್ ನಮ್ಮ ಹೆಂಗಾಯ್ತಾ? ನಮ್ದು ಅಡ್ಡಿಲ್ಲ, ಚಲೋ ಆಯಿತು. ಚಲೋ ಆಯ್ತಾ? ನಮ್ದು ಯಾಕೆ ಕೇಳ್ತೀಯ? ನಮ್ಮ ಸರು ಚಿನ್ನದಂಥ ಮನುಷ್ಯ. ಅವನಲ್ಲ, ಏನೂ ಹೇಳಲಿಲ್ಲ. ಏನು ಹೇಳೋದಿರಲಿ, ಫುಲ್ ಜಾಲಿ. ನಮಗೇನು ಬರಲ್ಲ ಅಂತ ಗೊತ್ತಿತ್ತು. ಹ್ಯಾಂಡ್ಸಮ್ ಗಾಯ್, ಹ್ಯಾಂಡ್ಸಮ್. ಅಷ್ಟೆಲ್ಲ ಇಲ್ಲಪ್ಪ. ಕಡೆಗೇನ ಆರಾಮಾಗಿ ಬಿಟ್ಟು ಕೊಟ್ಟ. ಫೋನ್
ಎಲ್ಲ ಫೋನು. ನೋಡ್ಬೋದಲ್ಲ ಅಂದ ನಮಗೆ ಮಚ್ಚಿ ನಮ್ಗೆ ಇಷ್ಟು ದಿನ ಅದ್ರ ಬಗ್ಗೆ ಕ್ವಶನೇ ಬಂದಿರಲಿಲ್ಲ. ಸರ್ಟಿಫಿಕೇಟ್ ಅಲ್ಲ, ನಮಗೆ ಇಷ್ಟು ದಿನ ಆದ್ರೂ ಅದ್ರ ಬಗ್ಗೆ ಕ್ವಶನೇ ಬಂದಿರಲಿಲ್ಲ. ಅವ್ ಕೇಳಿದ್ಮೇಲೆ ಬರ್ತದ ಸ್ವಲ್ಪ. ಕಡೆಗೆ ಏನು ಕಡೆಗೆ ಅವನು ಏನೊಂದು ಕ್ವಶನ್ ಬಯೋಲಜಿ ಗೊತ್ತವನಿಗೆ. ಬಯೋಲಜಿ ಒಳಗೆ ಸಿಂಪ್ಟಮ್ಸ್ ಏನದ ಅಂತ ಮನುಷ್ಯ ಇದ್ನಲ್ಲ, ಒಳ್ಳೆ ಮನುಷ್ಯ. ಏನಾರು ಮಾಡೋನ್ ಬಂದ್ಬಿಟ್ಟಿದ್ರೆ ಏನಾರು PPT ನೋಡಿಲಿ ಹೆಂಗೆ ಹೇಳ್ತೀನಿ ನೋಡಿ, ಮಾಡ್ತಿದ್ದೀನಿ. ಇವ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋದ. ಅದಾದ್ಮೇಲೆ ನೆಕ್ಸ್ಟ್ ಸ್ಲೈಡ್ ಅಂತ, ಅದಾದ್ಮೇಲೆ ನೆಕ್ಸ್ಟ್ ಸ್ಲೈಡ್ ತೆಗೆದು 1ನೇ ಪಾಯಿಂಟ್ ಓದ್ತಿದ್ದೀವಿ. ಅವ್ನು ಫುಲ್ PPTನೇ ಓದ್ಬಿಟ್ಟ, ನಮ್ಗೆ ಓದೋಕ್ಕೆ ಬಿಡಲಿಲ್ಲ. ಹಾಗೆ ಮಾಡ್ತಾ ಕಡೆಗೆ ಅದರಲ್ಲಿರೋದನ್ನ ಸ್ವಲ್ಪ ಹೊತ್ತು ಕೇಳ್ತಾ, ಆಮೇಲೆ ನಮಗೆ ನಾವು ಸುಮ್ಮನೆ ಏನೋ ಗೊತ್ತಿಲ್ಲ, ನಾವು ಏನೇನೋ ಕಲ್ಕೊಂಡು ಹೋಗಿದ್ವಿ ChatGPT ಹಾಕ್ಬಿಟ್ಟು. ಅದು ಒಂದೂ ಕೇಳಿಲ್ಲ. ಬಯೋಲಜಿ ಬಗ್ಗೆನೇ ಕೇಳ್ದ. ಆ ಸಿಂಪ್ಟಮ್ಸ್ ಬಗ್ಗೆ ಕೇಳ್ತಾನೆ ಅನ್ನೋದೇ ನಮ್ಗೆ ಐಡಿಯಾ ಇರಲಿಲ್ಲ. ಸಿಂಪ್ಟಮ್ಸ್ ಎಲ್ಲ ಕೇಳ್ತಾ ಹೋದ. ಆ ಸಿಂಪ್ಟಮ್ ಇದು ಆ ಡಿಸೀಸ್ ಏನದು ಡಿಸೀಸು ಅದು ಇದು ಅಂದ್ಬಿಟ್ಟು ಕೇಳ್ದ. ಇಷ್ಟೆಲ್ಲ ಕೇಳ್ತೀರ ಅಂತ ಗೊತ್ತಿದ್ರೆ ನಾವು ಕರ್ಕೊಂಬರ್ತೀವಿ ಸರ್ ಅಂತಂದು ಮನ್ಸಲ್ಲಿ ಅನ್ಕೊಂಡು ಸಾರಿ ಒಂದು ಸ್ಮೈಲ್ ಕೊಟ್ಟು ಕೆಲವು ಕಮಾಂಡ್ ಕೊಡ್ಬೋದೇ ಇಲ್ಲ ಅಂತ ಸುಮ್ಮನಾದ್ರಿ ಸರ್. ಆಮೇಲೆ ಆದರೆ ಅಪ್ಲೋಡ್ ಮಾಡಿದ್ದು ಅಲ್ಲಿವರೆಗೂ ಕೆಲಸ ಮಾಡ್ತಿದ್ದೆ. ಒಳ್ಳೆ ಮನುಷ್ಯ. ಎಷ್ಟು ದಿವಸ ಬೇರೆಯವ್ರು ನೋಡಿದ್ರೆ ಬೇರೆಯವರೆಲ್ಲ ಹೆಂಗೆ ಇದು ಮಾಡ್ತಿದ್ರು ಬೇರೆ PPTಗೆ ಅದಕ್ಕೆ ಇದಕ್ಕೆ PPT ಬಗ್ಗೆ ಕೇಳಿದ್ರೆ PPT ಎಲ್ಲರೂ ಕಾಲೇಜ್ದು ಏನೇನೋ ಫಾಂಟ್ ಹಾಕ್ಬಿಟ್ಟು ಆಮೇಲೆ ಏನೇನೋ ಮಾಡಿದಾರಲ್ಲ ಅಂತ. ಅದೆಲ್ಲ ಇಲ್ಲ ಸರ್, ನೋಡಿಲ್ಲ ಹೆಂಗೆ ಬೇಕಾದ್ರೂ ಮಾಡ್ಬೋದು, ಅದೇ ರೂಲ್ಸ್ ಅಂತ ಇಲ್ಲ ಅದನ್ನ ಅಂತಂದು ತೋರಿಸಿ ನಾವು ಸಪ್ರೇಟ್ ಮಾಡಿದ್ವಿ. ಕಾಲೇಜದು ಫಸ್ಟ್ ಇಂಟ್ರಡಕ್ಷನ್ ಪೇಜ್ ನೀವು ಕಾಲೇಜ್ ಹಾಕಿದ್ರಾ, ನಾವು ಹಾಕಿರ್ಲಿಲ್ಲ ಅಲ್ಲ, ಅದನ್ನೊಂದು ಸ್ವಲ್ಪ ನೋಡ್ದೆ. ಅದು ಬಿಟ್ಟು ಮತ್ತೇನು ನೋಡಲಿಲ್ಲ. ಮತ್ತೆ ಡೂಡ್ ಏನು ಸಮಾಚಾರ? ಈಗ ನಾಳೆ ನಮ್ದಿದೆ, ನೋಡೋಣ ಏನಾಗುತ್ತೆ ಅಂತ. ಪ್ರಿಪೇರ್ ಆದೆ? ಪ್ರಿಪೇರ್ ಆ ನಂಬಿಕೆ ಮೇಲೆ ಹೋಗ್ತೀನಿ. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ನೋಡಿಲ್ಲ ಅಂದ್ರೆ ಸಾಕಂಗಾರೆ. ಸೊ finally guys, we are completed with our major project. Mac Air 1 guys. ಹೆಂಗೆ ತಿರ್ಗಾಡಿಸ್ತಿದ್ದೆ ನೋಡಿ. ಮುಂದೆ ಕೂತಿರೋ ವ್ಯಕ್ತಿಗೆ ಎಷ್ಟು ಬೇಜಾರಾಗಬೇಡ ಹೇಳಿ. ಹಾಂ, ಹಿಂಗೆ ತಿರ್ಗಾಡಿಸಿದ್ರೆ ಬ್ಯಾಗ್ರೌಂಡ್ ಐಪ್ಯಾಡ್ ಬೇರೆ ಇದೆ ನೋಡಿ. ನಿನ್ನ ತೋರಿಸ್ಬೇಕು ನೀನು. ಆಕ್ಚುಲಿ ಹ್ಯಾಂಡ್ಸಮ್ ಫೇಸ್ ಜಾಸ್ತಿ ನೋಡೋದು. ಸೊ ನೀನು ಯಾರು ನೋಡ್ತಾರೆ? ಹಿಂಗೆ ಅನ್ಕೊಂಡೆ ಡೈಲಾಗ್ ಹಾಕ್ತೀನಿ. ಫ್ರೇಮ್ ಹಾಕ್ಸಿ ಇಡ್ಬೇಕಂತ, ನೀವು ಪ್ರಾಜೆಕ್ಟ್ ಮಾಡಿದ್ರಿ ಅಂತಂದ್ಬಿಟ್ಟು ಈ ಥರ. ಸೊ ಗಾಯ್ಸ್ ಬಂದ್ವಿ ನೋಡಿ. ನಾಳೆ ಇವ್ರದ್ದೆಲ್ಲ ಇದೆ. ಇವರೆಲ್ಲ ಫುಲ್ಲು ಭಯಪಡಿಸ್ತೀನಿ ನೋಡಿ ಇವರಿಗೆ ಎಲ್ಲ. ನಿಜನಾ? ನಾಳೆ ಚೇಂಜ್ ಆಗ್ತಾರೆ. ಸೀಲ ಅವ್ರ ಪ್ರಿನ್ಸಿಪಲಿನ ಸೀಲ್ ಬರಲ್ಲ. ಎಷ್ಟು ರೊಕ್ಕ ಖರ್ಚು ಮಾಡಿ ಅಂತ ಮಾಡ್ತೀವಿ ಎಲ್ಲ ಲಾಸ್ಟಿಗೆ ನಮ್ಮ ಬರ್ತಾರೆ. ಬ್ಯೂಟಿಫುಲ್ ಸೀನ್ ಗೈಸ್. ನವಿಲಿದೆ ನೋಡಿ, ನವಿಲು ಗೈಸ್. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಎಕ್ಸ್ಟರ್ನಲ್ಗೋಸ್ಕರ ಮಧ್ಯಾಹ್ನ ಊಟ ಮಾಡೋದು ಬಿಟ್ಟು ಅಷ್ಟೊಂದು ಫುಲ್ ಹಸುವಾಗಿತ್ತು. ಮತ್ತು ತುಂಬ ಈಗ ಒಂದು ಪಪ್ ತಿಂದ್ವಿ. ಆಮೇಲೆ ಮ್ಯಾಗಿ ಮಾಡ್ಕೊಳ್ತೀನಿ ನಾನು ಗೈಸ್ಗೆ. ಸೊ ಮತ್ತೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಸೊ ಗೈಸ್ ಪಪ್ ತಿನ್ಕೊಂಬಂದ್ವಿ.
ಇಲ್ಲಿ ಸುತ್ತಮುತ್ತ ಯಾವುದೂ ಅಂಗಡಿ ಇಲ್ಲ ಗೈಸ್ ತಿನ್ನೋಕ್ಕೆ, ಅದೇ ಬೇಜಾರು. ತಿನ್ಬೇಕಂದ್ರೆ ಏನು ಸಿಗುತ್ತೆ, ಏನೂ ಸಿಗೋದಿಲ್ಲ ಇಲ್ಲಿ. ಆ ಥರ ಪ್ಲೇಸಲ್ಲಿ ಬಂದಿದ್ದೀವಿ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. 4 ವರ್ಷ, ಇನ್ನೊಂದು 10 ಡೇ ಅಷ್ಟೇ ಮುಗೀತು ಅಲ್ಲಿಗೆ. ಈ ಕಾಲೇಜು ಈ ಕಾಲೇಜಿನ ಸಹವಾಸ ಮುಗೀತು ಗೈಸ್. ಮತ್ತೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್ ಅಷ್ಟೇ.